ಇದ್ದೀರಾ ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈಗ ಏನಾಗಬಾರ್ದಾಗಿದೆ ಅಂತ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಾ? ಅಜಯ್ ನಿಮ್ಮ ಮಗ ಆಗಿಲ್ಲ ಅನ್ನೋದಕ್ಕೋ ಅಥವಾ ನಿಮ್ಮ ಮಗ ಯಾರು ಅಂತ ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕೋ? ಗೊತ್ತಾಗಿಲ್ಲ ಅನ್ನೋದಕ್ಕಾದ್ರೂ ನಾವ್ಯಾಕೋ ಚಿಂತೆ ಮಾಡಬೇಕು? ಈಗ ನಮ್ಮ ಕೆಲಸ ಇನ್ನೂ ಸುಲಭನೇ ಆಯಿತು ಅನ್ಕೋ. ನಮಗೂ ನಮ್ಮ ತಮ್ಮನ ನೋಡಬೇಕು ಅನ್ನೋ ಆಸೆ ಬಂದಿದೆ. ಹೇಗಾದರೂ ಮಾಡಿ ನಾವೇ ಅವನ್ನ ಹುಡ್ಕೋಣ. ಕರೆಕ್ಟಾಗಿ ಹೇಳಿದೆ ಕಣ. ಇರೋ ಆಶ್ರಮನೆಲ್ಲ ಹುಡ್ಕಾಡ್ಬಿಡೋಣ. ಅಷ್ಟೇ ಯಾಕೆ, ಆ ಅಜಯ್ನೇ ಒಂದು ಮಾತು ಕೇಳೋಣ. ಅವ್ನು ಇದ್ದಿದ್ದ ಆಶ್ರಮದಲ್ಲಿ ಆ ರೀತಿ ಯಾರಾದರೂ ಇದ್ದಾರೇನೋ ಅಂತ. ನೋಡಿ, ಡ್ಯಾಡಿನೂ ಬಂದರು. ಅವ್ರ ಈ ವಿಷಯನ ಎಷ್ಟು ಲೈಟಾಗಿ ತೊಗೊಂಡಿದ್ದಾರೆ ಅಂತ ನೀವು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿದ್ದೀರಾ. ಡ್ಯಾಡ್, ನೀವೇ ಹೇಳಿ, ನಮ್ಮ ತಮ್ಮನ್ನ ನಾವು ಹುಡುಕ್ತಾ ಇರ್ತೀವ? ನಮ್ಮ ತಮ್ಮ ಯಾರು ಅಂತ ತಿಳ್ಕೊಳ್ಳೋ ಆಸೆ ನಮಗಿರೋದಿಲ್ವಾ? ಅಥವಾ ನೀವು ಇಷ್ಟಪಟ್ಟು ಹೇಳಿರೋ ಕೆಲಸನ ನಾವು ಮಾಡದೇ ಇರ್ತೀವ ಡ್ಯಾಡ್? ಇಷ್ಟು ವರ್ಷ ನಾವಿಬ್ಬರೇ ಮಕ್ಕಳು ಅಂತ ಅಂದ್ಕೊಂಡಿದ್ವಿ. ಈಗ ನನಗೊಬ್ಬ ತಮ್ಮ ಇದ್ದಾನೆ ಅಂದಮೇಲೆ ನಮ್ಮ ಒಗ್ಗಟ್ಟಿಗೆ ಬಲ ಜಾಸ್ತಿ ಮಾಡೋದಿಲ್ವಾ? ಅಂದಮೇಲೆ ನಾವೇ ಅವನ್ನ ಕರ್ಕೊಂಡು ಬರೋದಿಲ್ವಾ ಡ್ಯಾಡ್? ಕಣ್ಣು ಮುಂದೆ ಇರೋ ಅಜಯ್ ನಿಮ್ಮ ತಮ್ಮ ಅನ್ನೋದನ್ನ ನಿಮ್ಮಿಂದ ಒಪ್ಕೊಳಕ್ಕಾಗಿಲ್ಲ. ಅವನಲ್ಲಿರೋ ರಕ್ತ ಸಂಬಂಧದ ಮಮತೆನ ನಿಮ್ಮಿಂದ ಗುರ್ಸೋದಕ್ಕೂ ಆಗ್ಲಿಲ್ಲ. ಅಂಥದ್ರಲ್ಲಿ ಇಲ್ಲದೆ ಇರೋ ಬೇರೆ ತಮ್ಮನ್ನ ಎಲ್ಲಿಂದಾನ್ರೂ ಹುಡ್ಕೊಂಡ್ ಬರ್ತೀರ. ದೇವ್ರೆ, ನನಗೆಲ್ಲ ಸತ್ಯನೂ ತಿಳಿಸ್ದೆ, ಆದರೆ ಅದನ್ನ ನನ್ನ ಹೃದಯದಲ್ಲೇ ಮುಚ್ಚಿಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಯಾಕಪ್ಪ, ಯಾಕೆ ಹೀಗೆ ನನಗೆ ಶಿಕ್ಷೆ ಕೊಡ್ತಿದೀಯ? ಡ್ಯಾಡ್, ನೀವಾದ್ರೂ ಮಮ್ಮಿಗೆ ಸಮಾಧಾನ ಹೇಳಿ. ನಿಮ್ಮ ಮೂರನೇ ಮಗ ಎಲ್ಲೇ ಇದ್ರು ನಾವು ಹುಡ್ಕೊಂಡು ಬರ್ತೀವಂತ ನೀವೇ ಧೈರ್ಯ ಹೇಳಿ ಡ್ಯಾಡ್, ಪ್ಲೀಸ್.
ನೀವು ಹೇಳೋದನ್ನು ಕೇಳ್ತಾ ಇದ್ರೆ ಎಲ್ಲ ನಮಗೆ ಅನುಕೂಲ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಸಂತೋಷ ಪಡಿಕೊಂಡ್ರು. ಸಂತೋಷ ಪಡ್ಬೇಕಾ? ಯಾಕೆ? ಇದುವರೆಗೆ ನಿಮ್ಮ ಅಪ್ಪನ 3ನೇ ಮಗ ಅನ್ನಿಸ್ಕೊಂಡು ಎಲ್ಲಿ ನಿಮ್ಮನ್ನು ಅಣ್ಣ ಅಂತ ಕರಿತಾನೇನೋ ಅಂತ ನೀವು ಭಯ ಪಟ್ಕೊಂಡಿದ್ರಲ್ಲ, ಇನ್ನು ತಲೆ ಬಿಸಿನೇ ಇಲ್ಲ. ಅವನು ಅನಾಥ ತಾನೆ. ಇನ್ನು ಅವನ್ನ ಹೊಡೆದ್ರು ಬಡಿದ್ರು ಅವನ ಪರವಾಗಿ ನ್ಯಾಯ ಕೇಳೋಕೆ ಯಾವನು ಬರೋದಿಲ್ಲ. ಅಲ್ಲ, ಸುಮ್ಮನೆ ಅವನಿಗೆ ಯಾಕೆ ಕುಡಿಬೇಕು ನಾವು? ಅವನನ್ನ ಹೊಡಿದೆ ಹೋದ್ರೆ ನಮಗೆ ಜೈಲೇ ಗತಿ. ನೀವು ಏನಂತ ಅನ್ಕೊಂಡಿದ್ದೀರಿ? ಫ್ರೀ ಬರ್ಡ್ಸ್ ಅಂತಾನ? ನಾವು ಜೈಲಿಂದ ಬಿಡುಗಡೆಯಾಗಿ ಬಂದಿರೋದು ಬೇಲ್ ಮೇಲೆ ಅಷ್ಟೇ. ನಿರಪರಾಧಿಗಳು ಅಂತ ಪರ್ಮನೆಂಟ್ ಆಗಿ ಆಚೆ ಬಂದಿಲ್ಲ. ಅವನೇನಾದ್ರೂ ಕೋರ್ಟಲ್ಲಿ ತಾನು ಪ್ರೊಡ್ಯೂಸ್ ಮಾಡಿರೋದು ನಕಲಿ ವಿಡಿಯೋ ಅಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳ್ದೆ ಹೋದ್ರೆ ನಮ್ಗೆಲ್ಲ ಜೈಲೇ ಗತಿ. ಆಮೇಲೆ ತಿನ್ನೋಕೆ ಪಿಜ್ಜಾ ಬರ್ಗರ್ ಸಿಗಲ್ಲ. ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ನಾವು ಹೋದ್ಸಲ ಎದುರ್ಸಕ್ ಹೋದಾಗ ಜಾಸ್ತಿ ಯಾರಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಇರೋ ಬೇಲ್ನ ವಾಪಸ್ ಕಿತ್ಕೊಂಡು ನಿಮ್ಮನ್ನ ಮತ್ತೆ ಒಳಗಾಕ್ಸಿ ಅಂತ ನಮಗೆ ಎದುರಿಸ್ಬಿಟ್ಟ ಮಾವ. ಹಾಗಂತ ಸುಮ್ಮನೆ ಬಿಡೋದಕ್ಕಾಗತ್ತಾ ಬ್ರದರ್? ನಾವೇನೇ ಮಾಡೋದಾದ್ರೂ ಅವನು ಕೋರ್ಟ್ ಕಟಕಟೆ ಹತ್ತೋ ಮುಂಚೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಅವನು ಸತ್ಯ ಹೇಳಿ ನಮ್ಮನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳಿಸ್ಬಿಡ್ತಾನೆ ಅಷ್ಟೇ. ನೋಡ್ರು, ಅವನು ಒಪ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಅವನ್ನ ಇನ್ನೊಂದ್ಸಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂದ್ರೆ ಅವನು ಸತ್ಯ ಹೇಳ್ಬಾರ್ದು. ಆ ಥರ ಮಾಡಿ. ಓಂ ಶಂಕರ. ಹೇಳಿ ಶಾಸ್ತ್ರಿಗಳೇ, ನನ್ನ 3ನೇ ಮಗ ಬದುಕಿದ್ದಾನೆ ತಾನೆ? ಎಲ್ಲಿದ್ದಾನೆ? ಹೇಗಿದ್ದಾನೆ? ಅವನು ನಮಗೆ ಸಿಗ್ತಾನೆ ತಾನೆ? ಓಂ ಶಂಕರ, ನಿಮ್ಮ 3ನೇ ಮಗ ಬದುಕಿದ್ದಾನಮ್ಮ. ನಿಮ್ಮ 3ನೇ ಮಗ ಯಾರು, ಎಲ್ಲಿದ್ದಾನೆ ಎಂದು ಗೊತ್ತಾಗಬೇಕಾಗಿತ್ತು. ಯಾವುದೋ ಕೆಟ್ಟ ದೃಷ್ಟಿಯಿಂದ ಇದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಕೇಳಿಸ್ಕೊಂಡ್ರಾ? ನಮ್ಮ 3ನೇ ಮಗ ಬದುಕಿದಾನಂತೀರಿ? ಈಗ ನನ್ನ ಜೀವಕ್ಕೆ ಸಮಾಧಾನ ಆಯ್ತು. ಅವ್ನು ಬದುಕಿದಾನೆ ಅಂದ್ಮೇಲೆ ನಮಗೆ ಸಿಗ್ತಾನಲ್ವೇನ್ರಿ? ಶಾಸ್ತ್ರಿಗಳೇ, ಇದಕ್ಕೆ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನಾನು ಎಂತ ಕಷ್ಟದ ವ್ರತ ಇದ್ರು ನಾನು ಮಾಡಕ್ ರೆಡಿ ಇದ್ದೀನಿ. ಹೇಳಿ, ನನ್ನ ಮಗ ಸಿಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಶಾಸ್ತ್ರಿಗಳೇ. ತಾಯಿ, ಚಿಂತೆ ಮಾಡಬೇಡಿ. ನಿಮ್ಮಿಂದ ದೂರವಾಗಿರುವ ನಿಮ್ಮ ಮಗ ನಿಮ್ಮ ಜೊತೆಯನ್ನು ಸೇರಿ ಅವನ ಜೀವನದ ಪರಿಪೂರ್ಣತೆಯನ್ನು ಕಂಡುಕೊಳ್ತಾನೆ. ತಾಯಿ, ನೀವು ಹೋಮ ಹವನಗಳನ್ನು ಮಾಡೋದು ಬೇಡ. ದೇವಸ್ಥಾನದಲ್ಲಿ ಅನ್ನದಾನ ಮಾಡಿ. ಅನ್ನದಾನ ಮಾಡುವಾಗ
ನನ್ನ ಮಗ ಮತ್ತೆ ಸಿಗಲಿ ಅಂತ ಎಲ್ಲರನ್ನೂ ಪ್ರಾರ್ಥನೆ ಮಾಡೋದಕ್ಕೆ ಕೇಳ್ಕೊಳ್ಳಿ. ಆ ಭಗವಂತ ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಕೊಟ್ಟೇ ಕೊಡ್ತಾನೆ. ರೀ ಯಾಕ್ರಿ ಒಂಥರ ಇದ್ದೀರಾ ರೀ? ಕಳೆದೋಗಿರೋ ನಮ್ಮ ಮಗ ಸಿಗ್ತಾನೆ ಅಂತಂದ್ರೆ ನಾವು ಅನ್ನಶಾಸ್ತ್ರ ಮಾಡ್ಸೋಣವಾ? ಮಾಡಿಸೋಣ ಪ್ರಭಾ. ಶಾಸ್ತ್ರಗಳು ಹೇಳಿದ ಹಾಗೆ ಖಂಡಿತ ಅನ್ನದಾನ ಶಾಸ್ತ್ರ ಮಾಡಿಸೋಣ. ಅದರಿಂದ ಆದರೂ ನಿನಗೂ ಸತ್ಯ ಗೊತ್ತಾಗ್ಬೋದು. ಅಂದ್ರೆ ನಿಮ್ಗೆ ಈಗಾಗಲೇ ಸತ್ಯ ಗೊತ್ತಾಗಿದೆಯಾ? ಹೇಳ್ರಿ, ನಿಮ್ಗೆ ಸತ್ಯ ಗೊತ್ತಾ? ಅಲ್ಲ ಅದು ಅಲ್ಲ, ನಾವು ಅನ್ನದಾನ ಮಾಡಿಸ್ತೀವಲ್ಲ, ಅದರ ಫಲದಿಂದ ಆದರೂ ಕಳೆದು ಹೋಗಿರೋ ನಮ್ಮ ಕಂದ ಮತ್ತೆ ನಮಗೆ ಸಿಗಬಹುದು ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಮಾಡಿಸೋಣ. ಹೌದು ರೀ, ಆ ದೇವರು ನಮ್ಮನ್ನು ಖಂಡಿತ ಕೈ ಬಿಡಲ್ಲ ಅಂತ ನನಗೆ ನಂಬಿಕೆ ಇದೆ ರೀ. ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಅನ್ನದಾನದ ಬಗ್ಗೆ ಪುರೋಹಿತ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತು, ಹೋಗು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಬ್ರದರ್, ಕೆಲವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಇವನಿಗೆ ಮನ್ಸಲ್ಲಿ ತುಂಬಾ ಭಯ ಇದೆ, ಆದ್ರೆ ಅದನ್ನ ಮುಚ್ಚಿಟ್ಕೊಂಡು ತಾನೊಬ್ಬ ಧೈರ್ಯವಂತ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಷ್ಟೇ. ಇವನಿಗೆ ನಾವು ಯಾರು, ನಮ್ಮ ನಿಜವಾದ ಬಣ್ಣ ಏನು ಅಂತ ಹೇಗೋ ಗೊತ್ತು ಮಾಡಿಸೋದು. ಬ್ರದರ್, ನೀವು ಯಾರು, ನನಗೂ ನಿಮಗೂ ಏನು ಸಂಬಂಧ ಇದೆ ಅಂತ ನನಗೀಗಾಗಲೇ ಗೊತ್ತಾಗಿದೆ. ಅದಕ್ಕೆ ನನಗಿನ್ನೂ ಈಗಲೂ ನಿಮ್ಮ ಮೇಲೆ ಕೋಪ ಬರ್ತಾ ಇಲ್ಲ. ಪಾಪ ಕಣ ಅಜಯ್, ನೀನು ನೋಡ್ತಿದ್ರೆ ನಮಗೆ ಕೋಪ ಬರ್ತಿಲ್ಲ, ಪಾಪ ಅನಾಥ ಅಂತ ಕರುಣೆ ಬರ್ತಿದೆ. ಇಲ್ಲಿ ನಿಂತಿದ್ದಲ್ಲ ನನ್ನ ತಮ್ಮ, ಅವ್ನು ನನ್ನಾಗಲ್ಲ, ತುಂಬ ಕೆಟ್ಟವನು. ಬ್ರದರ್, ಈ ಸಿನಿಮಾ ಡೈಲಾಗ್ ಎಲ್ಲ ಬಿಟ್ಟು ವಿಷಯಕ್ಕೆ ಬನ್ನಿ. ನೋಡಿದೆ ಬ್ರದರ್, ಇವನಿಗಿರೋ ಅಹಂಕಾರ ಇನ್ನೂ ಹೋಗಿಲ್ಲ. ನೀನು ಯಾವುದೋ ಒಂದು ಕಾರಣ ಇಟ್ಕೊಂಡೆ ನಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮಪ್ಪ ಅಮ್ಮ ಅನ್ಕೊಂಡ ಹಾಗೆ ನೀನು ನಮ್ಮ ನಿಜವಾದ ತಮ್ಮ ಅಲ್ಲ ಅನ್ನೋ ಸತ್ಯ ಒಪ್ಕೊಂಡು ಪ್ರಾಣ ಉಳಿಸ್ಕೊಂಬಿಟ್ಟೆ. ಆದರೆ ಈ ನಿನ್ನ ಕೈ ಕಾಲುಗಳು ಹೀಗೆ ಇರುತ್ತೆ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ. ನೋಡೋ ಚೈಲ್ಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇದು ನಾನು ಕೊಡ್ತಾ ಇರೋ ಕೊನೆ ಚಾನ್ಸ್. ಕೋರ್ಟ್ನ ನೆಕ್ಸ್ಟ್ ಹಿಯರಿಂಗಲ್ಲಿ ನೀನು ಉಲ್ಟಾ ಸಾಕ್ಷಿ ಹೇಳಲೇಬೇಕು. ನೀನು ಕೊಟ್ಟಿದ್ಯಲ್ಲ ಸಾಕ್ಷಿಯಾಗ ವಿಡಿಯೋನ, ಅದು ಮಾಡ್ಬಿಡು ಅಂತ ಹೇಳಬೇಕು. ಇಲ್ಲ ಅಂದರೆ ಚೆನ್ನಾಗಿರಲ್ಲ, ನೆನಪಿರಲಿ. ಇದೇನಾ ನಿಮ್ಮ ರೌಡಿಸಮ್ಮು? ಬೆದರಿಕೆ ಹಾಕೋ ಸ್ಟೈಲು, ಆವಾಜ್ ಹಾಕೋ ರೀತಿ, ಇದೆಲ್ಲ ನನಗೆ ನೀವು ಎದುರಿಸ್ತಿದ್ದೀರಾ ಅಂತ ಅನ್ನಿಸ್ತಾ ಇಲ್ಲ.
ಬೇಡ್ಕೊಳ್ತಿದ್ದೀರಾ ಅನ್ನಿಸ್ತಾ ಇದೆ. ಆಗಲೇ ನಾನು ನಿಮ್ಮ ತಮ್ಮ ಅಲ್ಲ ಅಂದಿದ್ದಕ್ಕೆ ನನ್ನನ್ನು ಬದುಕೊಂಡೆ ಅಂತ ಹೇಳಿದ್ರಲ್ಲ, ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ತಮ್ಮನೇ. ಐ ಮೀನ್ ನಾನು ನಿಮ್ಮ ತಮ್ಮನೇ ಆಗಿದ್ರೆ ಅಣ್ಣಂದಿರಿಗೋಸ್ಕರ ಸತ್ಯನ ಬಿಟ್ಕೊಡ್ತಾ ಇರಲಿಲ್ಲ. ಈಗ ಸುಮ್ಮನೆ ಬೆದರಿಸೋದನ್ನು ಬಿಟ್ಟು ಹೋಗಿ ಕೋರ್ಟಲ್ಲಿ ನಿಜ ಒಪ್ಕೊಂಡ್ರೆ ಆ ಜಡ್ಜ್ಗೆ ಪಾಪ ನಿಮ್ಮ ಮೇಲೆ ಕರ್ಣೆ ಬಂದು ಶಿಕ್ಷೆನಾದ್ರು ಕಡಿಮೆ ಮಾಡ್ಬೋದು. ಬ್ರದರ್, ನಾನು ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ, ಪಕ್ಕಾ ವರ್ಕೌಟ್ ಆಗುತ್ತೆ. ಸರಿ ಬಿಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಕ್ಕ, ಓ ಬಾಜಲ್ಜಕ್ಕ, ನಾಳೆ ಭೀಮ್ ಅಮಾವಾಸ್ಯೆ ಗಂಡನ ಪೂಜೆ ಮಾಡೋ ದಿನ. ಪ್ರತಿ ವರ್ಷ ನನ್ನ ಹತ್ರನೇ ಹೇಳಿ ಸಾಮಾನು ತರ್ಸ್ಕೊಂತ ಇದ್ರೆ ಯಾಕಕ್ಕ ಈ ಕಿತ ಏನು ಹೇಳಿಲ್ಲ? ಹೇಳಕ್ಕ ಏನ್ ಸಾಮಾನು ಬೇಕು ಅಂತ ಫಟಾಫಟ್ ಅಂತ ತಂದ್ಕೊಡ್ತೀನಿ. ಇಲ್ಲ ಜಲ್ಜಕ್ಕ, ಈ ಸಲ ಭೀಮ್ ಅಮಾವಾಸ್ಯೆ ಪೂಜೆ ಮನೇಲಿ ಮಾಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬರ್ತೀನಿ ಅಷ್ಟೇ. ಎವಿ ಏನಕ್ಕ ಹಿಂಗಂತೀರಾ? ಹೊಸ್ತ ಮದುವೆ ಆಗಿರೋ ಹೆಣ್ಮಕ್ಳು ಮನೆಗೆ ಬಂದವ್ರೆ, ಮನೇಲಿ ಪೂಜೆ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಬರ್ತೀನಿ ಅಂತ ಹೇಳ್ತೀರಾ? ಹೌದು ಜಲ್ಜಕ್ಕ, ಈ ಸಲ ಪೂಜೆ ಮಾಡೋ ಮನಸ್ಸು ನನಗಿಲ್ಲ. ಯಾಕಂದ್ರೆ ಪೂಜೆ ಮಾಡಿ ಆಶೀರ್ವಾದ ತಗೊಳಕ್ಕೆ ನಮ್ಮ ಮನೆಯವ್ರು ಮನೇಲೇ ಇದ್ದಾರೆ. ಆದರೆ ಅಂಜಲಿ ಕಾವ್ಯ ಮನೆಯವರು ಜಗಳ ಮಾಡ್ಕೊಂಡು ದೂರ ಇದ್ದಾರಲ್ವಾ. ಆಗಿರ್ಬೇಕಾದ್ರೆ ನನ್ನ ಮಕ್ಕಳ ಮುಂದೆ ನನ್ನ ಸಂಸಾರ ಚೆನ್ನಾಗಿದೆ ಅಂತ ಹೇಳಿ ಪೂಜೆ ಮಾಡಿ ಸಂತೋಷ ಪಡಕ್ಕಾಗತ್ತಾ? ಅವ್ರಿಗೂ ಆ ಪೂಜೆ ಮಾಡಬೇಕು ಅನ್ಸಲ್ವಾ? ಆಸೆ ಆಗಲ್ವಾ? ದುಃಖ ಆಗಲ್ವಾ? ಖಂಡಿತ ಆಗತ್ತೆ. ಒಂದು ಹೆಣ್ಣಾಗಿ ನನಗದು ಅರ್ಥ ಆಗತ್ತೆ. ಅದಕ್ಕೋಸ್ಕರ ಈ ವರ್ಷ ಯಾವ ಪೂಜೆನೂ ಬೇಡ, ಪೂಜೆ ಸಾಮಾನು ಬೇಡ ಜಲ್ಜಕ್ಕ. ಜಲ್ಜಕ್ಕ ಅವರೇ, ನೀವು ಹೋಗಿ ಈ ಕಾಸು ತಗೊಂಡು ನೀವೆಲ್ಲ ಪೂಜೆ ಸಾಮಾನು ತೊಗೊಂಬನ್ನಿ. ಮಾಮೂಲಿಗಿಂತ ಜಾಸ್ತಿನೇ ತೊಗೊಂಬನ್ನಿ, ಆಯ್ತಾ? ತಗೊಳ್ಳಿ, ಹೋಗಿ ಹೋಗಿ. ಯಾಕಪ್ಪ ಅಜಯ್ ಈಗ ಮಾಡಿದೆ? ನನಗೆ ಪೂಜೆ ಮಾಡೋ ಮನಸ್ಸಿರಲಿಲ್ಲ. ಆಂಟಿ, ನಾನೆಲ್ಲ ಕೇಳಿಸ್ಕೊಂಡೆ. ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಅಳಿಯಂದ್ರಿಲ್ದೆ ನಿಮ್ಮ ಮಕ್ಕಳು ಮುಂದೆ ನೀವು ಗಂಡನ ಪೂಜೆ ಹೇಗೆ ಮಾಡೋದು ಅಂತ ಚಿಂತೆ ಮಾಡ್ತಿದ್ದೀರಲ್ವಾ? ಆ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ. ನೀವು ಹೋಗಿ ಪೂಜೆಗೆ ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಅಳಿಯಂದ್ರು ಬಂದೇ ಬರ್ತಾರೆ. ಅಳಿಯಂದ್ರು ಬರ್ತಾರಾ? ಅದು ಹೇಗಪ್ಪ ಸಾಧ್ಯ? ಅಂಜಲಿ ಕಾವ್ಯ ಜಗಳ ಆಡ್ಕೊಂಡಿದ್ದಾರಲ್ವಾ? ಆಂಟಿ, ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತೆ. ನಿಮ್ಮ ಅಳಿಯಂದ್ರು ನನ್ನ ಮೇಲೆ ಕೋಪ ಮಾತ್ರ ಅಲ್ಲ, ದ್ವೇಷನೇ ಬೆಳೆಸ್ಕೊಂಡಿದ್ರು. ಹಾಗಿದ್ರು ನನ್ನ ಬರ್ತಡೆಗೆ ವಿಶ್ ಮಾಡೋದಕ್ಕೆ ಅಂತ ರಾತ್ರಿ 12 ಗಂಟೆಲಿ ಹಿತ್ಲು ಬಾಗಿಲಿಗೆ ಬಂದಿರಲ್ವಾ? ಗೊತ್ತು ಗುರಿ ಇಲ್ದಿರೋ ಈ ಅನಾಥನಿಗೋಸ್ಕರನೇ ಬಂದಿದ್ದಾರೆ ಅಂದಮೇಲೆ ಇನ್ನು ಪ್ರೀತಿಸಿ ಮದುವೆ ಆಗಿರೋ ಅವ್ರ ಹೆಂಡತಿದಿರಿಗೋಸ್ಕರ ಬರದೇ ಇರ್ತಾರ? ನಿನ್ನ ಮಾತು ಕೇಳ್ತಾ ಇದ್ರೆ ತುಂಬ ಸಂತೋಷ ಆಗ್ತಾ ಇದೆ ಪಾಜೆ. ಆದರೆ ನಂಬಿಕೆ ಬರ್ತಾ ಇಲ್ಲ. ನಿಮಗೆ ಗೊತ್ತು ನಾನು ದೇವ್ರ ಮಗ ಅಂತ. ಈ ದೇವ್ರ ಮಗನ ಮೇಲೆ ನಂಬಿಕೆ ಇಡಿ. ನೀವು ಹೋಗಿ ಪೂಜೆಗೆ ತಯಾರಿ ಮಾಡ್ಕೊಳ್ಳಿ. ಪಾಪ ಆ ಅಂಜಲಿ ಕಾವ್ಯ ಇಷ್ಟು ದಿವಸ ಕಷ್ಟಪಟ್ಟು ಸಾಕು. ಈ ಪೂಜೆಯಿಂದಾದರೂ ಅವ್ರ ಸಂಸಾರ ಸರಿ ಹೋಗೋ ಹಾಗೆ ನಾನು ಮಾಡ್ತೀನಿ. ಇಷ್ಟು ದಿವಸ ನಿಮ್ಮ ಮನೇಲಿ ಆಶ್ರಯ ಪಡೆದಿದ್ದಕ್ಕಾದ್ರು ಆ ರೀತಿನಾರು ನಾನು ಋಣ ತೀರ್ಸ್ಕೊತೀನಿ.
ಸಿಹಿ ಸಿಹಿ ಮನಸ್ಸುಗಳ